ಅಕ್ಕ ಒಂದ್ಲೆ ಒಂದು ಪರಿಸ್ಥಿತಿ ಓಲ್ಲಾವ್ ಒಂಜಿ ಬಸ್ ಸ್ಟ್ಯಾಂಡ್ ಲಾವ್ ನಿಕ್ಲ ಇಲ್ಲಡ್ ಲಾವ್ ನೆಟ್ ನೀರು ಕೊರ್ಪುನ ಸರಿ ಅಂದ್ರೆ ನಮಕ್ಲ ಗೊತ್ತಿಡ್ಸ್ ಒಂದು ಬ್ರೈನ್ ಸ್ಟ್ರೋಕ್ ಆದಪ್ಪು ಹಾರ್ಟ್ ಅಟ್ಯಾಕ್ ಇಜಿನ ಫಿಟ್ಸ್ ಆದಪ್ಪು ಮಾತ್ರ ಯಾಂದಾದ ಪನ್ಪುನ್ ಪನ್ನಾಗ ಜೋಕುಲ್ ಇಜಿನ ಮಲ್ಲ ಕುಲಾವಡ್ ಫಸ್ಟ್ ನಿಕ್ಲ್ಡ ಒಂಜಿ ಉಪ್ಪೋಡು ನಿಕ್ಲ ಲೋಕಲ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆದ ನಂಬರ್ ದಾಬನಾಗ ಐಕ್ ಕಾಲ್ ಮಂತದ ಫಸ್ಟ್ ನಿಕ್ಲ ಕೂಡ ಇನಿ ಆಂಬುಲೆನ್ಸ್ ಅಕ್ಲ ಪ್ಯಾರಾಮೆಡಿಕ್ಸ್ ಟೀಮ್ ಬತ್ತದ ಒಂದು ಐತ ಕರೆಕ್ಟ್ ಪರಿಶೀಲನೆ ಮನ್ಪೆರ ಮೇರೆಗೆ ದಾದಾತಂಡ ಇದಕ್ಕೆ ಹೇಳುದು ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದು ನಂಬರ್ ಇದ್ರೆ ನಿಮ್ಮ ಹತ್ರ ಒಂದು ಪ್ರಾಣ ಉಳಿಸಬಹುದು. ಯಾವುದೇ ಲೋಕಲ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗಲಿ ಮೊದಲನ ಪರಿಶೀಲನೆ ಮಾಡುವವರೇ ಒಂದು ಆಂಬ್ಯುಲೆನ್ಸ್ ನ ಪ್ಯಾರಾಮೆಡಿಕ್ಸ್ ಟೀಮ್. ನಮಸ್ಕಾರ. ಈಗ ನಾವು ನೋಡಿದ ರೀತಿಯಲ್ಲಿ ಒಂದು ವ್ಯಕ್ತಿಯು ನಾರ್ಮಲ್ ಆಗಿರುವಂಥ ವ್ಯಕ್ತಿಯು ಬಸ್ ಸ್ಟಾಪ್ ಅಲ್ಲಿ ನಿಂತಾಗ ಸಡನ್ ಆಗಿ ಕುಸಿದು ಬೀಳುತ್ತಾನೆ. ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಒಂದು ವ್ಯಕ್ತಿಗೆ ಒಂದು ಸೈಡ್ ನಲ್ಲಿ ಬಲ ಇಲ್ಲದ ತಕ್ಷಣ ಕರ್ಕೊಂಡು ಬಂದ್ರೆ ನಮ್ಮ ಬ್ರೈನಿನಲ್ಲಿ ಇರುವಂಥ ಸೆಲ್ಸ್ ಡ್ಯಾಮೇಜ್ ಆಗದ ಹಾಗೆ ನಾವು ಪ್ರಿವೆಂಟ್ ಮಾಡ್ತೇವೆ. ಎಷ್ಟು ಡಿಲೇ ಆಗ್ತದೆ ಅಷ್ಟು ಬ್ರೈನ್ ಸೆಲ್ಸ್ ಡ್ಯಾಮೇಜ್ ಆಗ್ತದೆ. ಇದು ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ನಮ್ಮ ಈ ಸ್ಟ್ರೋಕ್ ಟ್ರೀಟ್ಮೆಂಟ್ ಅಲ್ಲಿ ಒಂದು ಗೋಲ್ಡನ್ ಪೀರಿಯಡ್ ಅಂತ ಇದೆ. 4.5 ಗಂಟೆ ಒಳಗಡೆ ಬಂದ್ರೆ ಅವರಿಗೆ ಇಸ್ಚಿಮಿಕ್ ಸ್ಟ್ರೋಕ್ ಇದ್ರೆ ಅಂದ್ರೆ ರಕ್ತ ಸಂಚಾರ ಕಡಿಮೆ ಇದ್ದಲ್ಲಿ ನಾವು ಆ ಇಂಜೆಕ್ಷನ್ ಕೊಟ್ಟು ಕ್ಲಾಟ್ ಅನ್ನು ಕರಗಿಸುವ ರೀತಿಯಲ್ಲಿ ಮಾಡಬಹುದು. ಅದೇ ರೀತಿಯಲ್ಲಿ ದೊಡ್ಡ ರಕ್ತನಾಳಗಳಲ್ಲಿ ಕ್ಲಾಟ್ ಇದ್ರೆ ಅದನ್ನು ಕ್ಲಾಟ್ ಅನ್ನು ತೆಗೆಯುವಂತಹ ಟ್ರೀಟ್ಮೆಂಟ್ ಕೂಡ ಮಾಡಬಹುದು, ಥ್ರಾಂಬೆಕ್ಟಮಿ ಅಂತ ಹೇಳ್ತೇವೆ. ಸೊ ಎರಡೂ ಚಿಕಿತ್ಸೆಗಳು ಸಾಧ್ಯ ಯಾವಾಗ ಅಂತ ಹೇಳಿದ್ರೆ ಒಂದು ವ್ಯಕ್ತಿಯು ಆದಷ್ಟು ಬೇಗ ಒಂದು ಸಿಂಪ್ಟಮ್ಸ್ ಬಂದ ತಕ್ಷಣ ಆ ಸ್ಟ್ರೋಕ್ ಯೂನಿಟಿಗೆ ಬಂದಲ್ಲಿ ನಾವು ಬೇರೆ ಕಾಸ್ ಅನ್ನು ರೂಲ್ ಔಟ್ ಮಾಡಿ ಸ್ಟ್ರೋಕ್ ಇದೆ ಅಂತೇಳಿ ಕನ್ಫರ್ಮ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟರೆ ಆ ವ್ಯಕ್ತಿಯು ಮುಂಚೆ ಇದ್ದ ರೀತಿಯಲ್ಲೇ ಆಗ್ತಾನೆ. ಆ ಒಂದು ಮಾರ್ಬಿಡಿಟಿ ಅಥವಾ ಮಾರ್ಟ್ಯಾಲಿಟಿಯನ್ನು ನಾವು ಪ್ರಿವೆಂಟ್ ಮಾಡಬಹುದು. ಸ್ಟ್ರೋಕ್ ಯೂನಿಟ್ಸಿನ ಉಪಯೋಗವನ್ನು ಹಾಗೂ ಈ ಸ್ಟ್ರೋಕ್ ಆದಂತಹ ವ್ಯಕ್ತಿಗಳಿಗೆ ಆದಷ್ಟು ಬೇಗ ಚಿಕಿತ್ಸೆ ಕೊಡಬೇಕಂತ ಹೇಳಿ ನಾನು ಜನರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ.